ಬೊಲಿವಿಯಾದಲ್ಲಿ ವಾಯುಪಡೆ ವಿಮಾನ ಪತನವಾಗಿದ್ದು ದುರಂತದಲ್ಲಿ 15 ಮಂದಿ ಸಾವನ್ನಪ್ಪಿದ್ರೆ 30 ಜನರಿಗೆ ಗಂಭೀರ ಗಾಯಗಳಾಗಿದೆ. ಬೊಲಿವಿಯಾದಲ್ಲಿ ವಾಯುಪಡೆ ವಿಮಾನ ಪತನವಾಗಿದೆ. ಈ ದುರಂತದಲ್ಲಿ 15 ಮಂದಿ ಸಾವನ್ನಪ್ಪಿದ್ರೆ 30 ಜನರಿಗೆ ಗಂಭೀರ ಗಾಯಗಳಾಗಿದೆ. ಲಾ ಪಾಜ್ ಬಳಿಯ ಎಲ್ ಆಲ್ಟೋ ನಗರದಲ್ಲಿ ವಿಮಾನ ಪತನವಾಗಿರುವುದು. ಬೊಲಿವಿಯಾನ್ ವಾಯುಪಡೆಗೆ ಸೇರಿದ ಹರ್ಕ್ಯುಲಸ್ ಫ್ಲೈಟ್ ಅನ್ನೋದು ಗೊತ್ತಾಗಿದೆ. ಹೊಸದಾಗಿ ಮುದ್ರಣಗೊಂಡಿದ್ದ ನೋಟುಗಳನ್ನು ವಿಮಾನ ಸಾಗಿಸ್ತಾ ಇತ್ತು. ಬೊಲಿವಿಯಾದ ಕೇಂದ್ರ ಬ್ಯಾಂಕ್ಗೆ ಹಣ ಸಾಗಿಸುವಾಗ ಘಟನೆಯಾಗಿರುವುದು. ಈ ವೇಳೆ ಆಲ್ಟೋ ನಗರದ ರಸ್ತೆ ಮೇಲೆ ವಿಮಾನ ಬಿದ್ದಿದೆ. ವಿಮಾನ ಪತನದಿಂದ ಹಲವು ಕಾರುಗಳು ಸುಟ್ಟು ಭಸ್ಮವಾಗಿದೆ. ಘಟನೆಯ ಬಗ್ಗೆ ಬೊಲಿವಿಯಾದ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಲಾಗಿದೆ. ಈಗ ತಾನೇ ಗಮನಿಸ್ಕೊಂಡು ಹೇಳ್ತಾ ಇದ್ವಿ, ಏರ್ ಇಂಡಿಯಾದ ಎಡವಟ್ಟನ್ನು ಹೇಳ್ತಾ ಇದ್ದ ಸಂದರ್ಭದಲ್ಲಿ ಪದೇ ಪದೇ ದುರಂತ ಪತನ ನೋಡ್ ಸಾಕಾಗಿದೆ. ಈ ವರ್ಷದಲ್ಲಂತೂ ಕಳೆದ 2025ರಿಂದ ಇಲ್ಲಿವರೆಗೂ ನೋಡಿದ್ರೆ ಬಹುತೇಕ ವಿಮಾನ ಪತನವಾಗಿರೋದು. ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಗುಜರಾತ್ನಲ್ಲೂ ಕೂಡ ಅಹಮದಾಬಾದ್ನಲ್ಲಿ ಆಗಿತ್ತಲ್ಲ, ಸುಮಾರು 270ಕ್ಕೂ ಹೆಚ್ಚಿನ ಜನ ಹಾಸ್ಟೆಲ್ ಮೇಲೆ ಆ ಫ್ಲೈಟ್ ಧ್ವಂಸವಾಗಿ ಬಿದ್ದು ಎಲ್ಲರೂ ಕೂಡ ಸಾವನ್ನಪ್ಪಿದ್ರು ದುರಾದೃಷ್ಟವಶಾತ್. ಕಾರಣ ಏನು ಅಂತ ನೋಡಿದಾಗ ಟೆಕ್ನಿಕಲ್ ಇಶ್ಯೂಸ್ ಅಂತ ಗೊತ್ತಾಗಿತ್ತು. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ, ಬೊಲಿವಿಯಾದ ವಾಯುಪಡೆ ವಿಮಾನ ಪತನವಾಗಿರೋದು. ನೋಡಿ, ದುರಂತ ಏನಪ್ಪಾ ಅಂದ್ರೆ 15 ಮಂದಿ ಅಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು 30 ಜನರಿಗೆ ಗಂಭೀರ ಗಾಯಗಳಾಗಿದೆ. ಆಸ್ಪತ್ರೆಗೆ ರವಾನಿಸಲಾಗಿದೆ. ಕ್ಷಣಕ್ಕೂ ಸಾವು ನೋವಿನ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಇನ್ನು ಆಲ್ಟೋ ನಗರದಲ್ಲೂ ಕೂಡ ಪತನವಾಗಿರುವುದು. ವಾಯುಪಡೆಗೆ ಅಂದ್ರೆ ಬೊಲಿವಿಯನ್ ವಾಯುಪಡೆಗೆ ಸೇರಿದ ಹರ್ಕ್ಯುಲಸ್ ಫ್ಲೈಟ್ ಹೊಸದಾಗಿ ಮುದ್ರಣಗೊಂಡಿದ್ದ ನೋಟುಗಳನ್ನು ಸಾಗಿಸ್ತಿತ್ತಂತೆ. ಅಂದ್ರೆ ಎರಡೆರಡು ಕಡೆ ಲಾಸ್. ಒಂದು ಕಡೆ ಜೀವ ಹಾನಿಯಾಗಿದ್ರೆ, ಮತ್ತೊಂದು ಕಡೆ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ನೋಟನ್ನ ಮುದ್ರಣ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಚಿನ್ನನೋ ಅಥವಾ ಕೆಲವೊಂದಷ್ಟು ಬೆಲೆ ಬಾಳುವ ವಸ್ತುವನ್ನಿಟ್ಟು ಪ್ರಿಂಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಹಾಗಾಗಿ ಹೊಸದಾಗಿ ಮುದ್ರಣಗೊಂಡಿದ್ದ ನೋಟುಗಳು ಕೂಡ ಲಾಸ್ನಲ್ಲಿರೋದ್ರಿಂದ ಆರ್ಥಿಕ ಹೊಡೆತ ಕೂಡ ಬೀಳುತ್ತೆ. ಬೊಲಿವಿಯಾದ ಕೇಂದ್ರ ಬ್ಯಾಂಕ್ಗೆ ಹಣವನ್ನ ಸಾಗಿಸ್ತಾ ಇದ್ದ ಸಂದರ್ಭದಲ್ಲಾದಂತಹ ಘಟನೆ. ಪ್ರಮುಖವಾಗಿ ನಾವಿಲ್ಲಿ ವಿಮಾನಯಾನವನ್ನ ಮಾಡ್ತಿದೀವಿ ಅಂದ್ರೆ ತಾಂತ್ರಿಕ ದೋಷ ಇದೆಯಾ? ಯಾಕಂದ್ರೆ ಬಹಳಷ್ಟು ಸೂಕ್ಷ್ಮತೆಯಿಂದ ಇರಬೇಕಾಗತ್ತೆ. ಪದೇ ಪದೇ ವಿಮಾನವನ್ನ ನಂಬೋದಕ್ಕಾಗೋದೇ ಇಲ್ಲ. ಸೇಫೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಈಗ ಆಗ್ತಿರೋದನ್ನ ನೋಡ್ರಿ, ಎಂಥವ್ರು ಕೂಡ ಬೇಡಪ್ಪ ಅನ್ನುವಂಥ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಮ್ಯಾನೇಜ್ಮೆಂಟ್ ನಿಂದ ಆಗಾಗ ಎಲ್ಲ ಮೇಂಟೆನೆನ್ಸ್ ಸರಿ ಇಲ್ವಾ, ಅಥವಾ ಯಾವ ಕಾರಣ, ತಾಂತ್ರಿಕ ದೋಷ ಆಗ್ತಿದ್ಯಾ, ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಸಂಬಂಧಪಟ್ಟಂತೆ ವಿಮಾನ ಪತನವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಅಲ್ಲೇ ಪಾರ್ಕಿಂಗ್ ಲಾಟ್ ನಲ್ಲಿ ಇದ್ದಂತ ಕಾರುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ. ವಿಮಾನ ಒಂದು ರೀತಿ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿದಂತೆ ಕಾಣಿಸ್ತಾ ಇದೆ. ಸುಟ್ಟು ಅಸ್ಥಿ ಪಂಜರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಹೊತ್ತಿ ಉರಿತಾ ಇದ್ದ ಬೆಂಕಿಯನ್ನು ನಂದಿಸುವ ಕೆಲಸವನ್ನ ಕೂಡ ಅಗ್ನಿಶಾಮಕದವರು ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಎಲ್ಲಾ ಘಟನೆಯ ಸಂಕ್ಷಿಪ್ತ ವರದಿಯನ್ನ ಬೊಲಿವಿಯಾದ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನ ಹಂಚಿಕೊಂಡಿದೆ.